ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿದ ಹಾಸನ ಮತದಾರರಿಗೆ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಧನ್ಯವಾದ ಸಲ್ಲಿಸಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್, ಹಾಸನದ ನೂತನ ಸಂಸದ ಶ್ರೇಯಸ್ ಪಟೇಲ್ಗೆ ಅಭಿನಂದನೆ ಸಲ್ಲಿಸಿದರು. ಕಳೆದ ಮಾರ್ಚ್ 31ರಂದು ಹಾಸನದಲ್ಲಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸಮಾನ ಮನಸ್ಕರ ಸಮಾಲೋಚನಾ ಸಭೆ ನಡೆಸಿ ಭ್ರಷ್ಟ ಬಿಜೆಪಿ ಸ್ವಾರ್ಥಿ ಜೆಡಿಎಸ್ ಸೋಲಿಸಿ ಹಾಸನ ಉಳಿಸಿ ಎಂಬ ಅಭಿಯಾನ ಆರಂಭಿಸಲಾಗಿತ್ತು. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳ ನಗರ ಗ್ರಾಮಾಂತರ ಮಟ್ಟದಲ್ಲಿ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸ್ವತಂತ್ರವಾಗಿ ಅಭಿಯಾನ ನಡೆಸಲಾಗಿತ್ತು. ಸಾರ್ವಜನಿಕ ಸಭೆ, ಸಮಾಲೋಚನಾ ಸಭೆ, ಮಾಧ್ಯಮ ಗೋಷ್ಠಿ ಜೊತೆಗೆ ಜನ ಸತ್ತಿಲ್ಲ ಎನ್ನುವ ಬೀದಿ ನಾಟಕ ಮುಖಾಂತರ ನಮ್ಮ ತಂಡ ಜಾಗೃತಿ ಮೂಡಿಸುವ ಕೆಲಸ ಮಾಡಿತು. ಅಭಿಯಾನದಲ್ಲಿ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ, ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ದುರಾಡಳಿತ ಹಾಗೂ ಜೆಡಿಎಸ್ ಅವಕಾಶವಾದಿ ರಾಜಕಾರಣ, ಪ್ರಜ್ವಲ್ ರೇವಣ್ಣನ ಶೂನ್ಯ ಸಾಧನೆ ಕುರಿತು ಜನರಿಗೆ ಕರಪತ್ರ, ಸಭೆ, ಭಾಷಣ, ಚರ್ಚೆ ಮತ್ತು ಬೀದಿ ನಾಟಕದ ಮುಖಾಂತರ ಮನವರಿಕೆ ಮಾಡಿಕೊಡಲಾಗಿತ್ತು. ನಮ್ಮ ಪ್ರಯತ್ನಕ್ಕೆ ಮತದಾರರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಂದೇ ಕುಟುಂಬದ ದುರಾಡಳಿತ, ಲೈಂಗಿಕ ದೌರ್ಜನ್ಯ ನಡೆಸಿರುವ ವಿಕೃತ ಮತ್ತು ದುಷ್ಟ ವ್ಯಕ್ತಿಯನ್ನ ಸೋಲಿಸಿ ಮಹಿಳೆಯರ ಘನತೆ ಉಳಿಸಿ ಹಾಸನದ ಗೌರವ ಎತ್ತಿ ಹಿಡಿದ ಕಾರಣಕ್ಕೆ ಒಕ್ಕೂಟದ ಪರವಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇವೆ. ನೂತನವಾಗಿ ಸಂಸದರಾಗಿರುವ ಶ್ರೇಯಸ್ ಪಟೇಲ್ ಜನರು ನೀಡಿರುವ ಸ್ಪಷ್ಟ ಸಂದೇಶ ಅರ್ಥ ಮಾಡಿಕೊಂಡು ಸದಾ ಜನರೊಂದಿಗೆ ಇದ್ದು ಜನಪರವಾಗಿ ಕೆಲಸ ಮಾಡುತ್ತಾ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮನವಿ ಮಾಡಿದರು. ನಿನ್ನೆ ದೇಶದ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಅದರ ಭಾಗವಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶಗಳು ಕೂಡ ಪ್ರಕಟ ಆಗಿದೆ. ಈ ಚುನಾವಣೆಯಲ್ಲಿ ನಾವು ಒಕ್ಕೂಟದ ವತಿಯಿಂದ ಜನರಿಗೆ ಏನು ಕರೆ ಕೊಟ್ಟಿದ್ವಿ, ಭ್ರಷ್ಟ BJP ಮತ್ತು ಸ್ವಾರ್ಥಿ JDSನ ಸೋಲಿಸಿ ಹಾಸನ ಉಳಿಸಿ ಅನ್ನುವಂಥದ್ದನ್ನು ನಾವು ಕರೆ ಕೊಟ್ಟಿದ್ವಿ. ಆ ಕರೆಯ ಭಾಗವಾಗಿ ಈ ಲೋಕಸಭಾ ಕ್ಷೇತ್ರದ ಮತದಾರರು BJP ಮತ್ತು JDS ಅಭ್ಯರ್ಥಿಯನ್ನು ಸೋಲಿಸಿ ಹಾಸನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಆ ಮತದಾರರಿಗೆ ಮೊದಲನೇದಾಗಿ ನಾವು ನಮ್ಮ ಒಕ್ಕೂಟದ ಪರವಾಗಿ ಒಂದು ತುಂಬ ಹೃದಯದ ಧನ್ಯವಾದ ಸಲ್ಲಿಸಿ ಬಯಸ್ತೇವೆ. ನಾವು ಮಾರ್ಚ್ 31ನೇ ತಾರೀಕು ನಮ್ಮ ಚಳವಳಿ ಒಕ್ಕೂಟ ಒಂದು ಸಮಾಲೋಚನಾ ಸಭೆ ನಡೆಸಿ ಆ ಸಭೆಯನ್ನು ತೀರ್ಮಾನ ಮಾಡಿದ್ವಿ. ಒಂದು ಅಭಿಯಾನವನ್ನು ನಡೆಸಬೇಕು. ಹಾಸನದಲ್ಲಿ ಒಂದು ಕುಟುಂಬದ ಆಡಳಿತ, ಒಂದು ಜಾತಿವಾದಿ ಆಡಳಿತವನ್ನು ಕೊನೆಗಾಣಿಸಬೇಕು. ಕೇವಲ ಅವಕಾಶಕ್ಕೋಸ್ಕರ ಅವರ ಆಸ್ತಿ ಮತ್ತು ಅಧಿಕಾರ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಭ್ರಷ್ಟ BJP ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥ JDSನ ಹಿಮ್ಮೆಟ್ಟಿಸಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಚರ್ಚೆ ಮಾಡಿ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ವಿ. ಭ್ರಷ್ಟ BJP ಸ್ವಾರ್ಥಿ JDSನ್ನು ಸೋಲಿಸಿ ಹಾಸನ ಉಳಿಸಿ ಅನ್ನುವಂಥ ಅಭಿಯಾನ. ಸೊ ಅಭಿಯಾನದ ಭಾಗವಾಗಿ ಇಡೀ ಲೋಕಸಭಾ ಕ್ಷೇತ್ರಾದ್ಯಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಹಲವಾರು ಸಭೆಗಳು, ಚರ್ಚೆಗಳು, ಭಾಷಣಗಳು, ಮಾಧ್ಯಮ ಗೋಷ್ಠಿಗಳು, ಕರಪತ್ರವನ್ನು ವಿತರಣೆ ಮಾಡ್ತಕ್ಕಂಥದ್ದು, ಮನೆ ಮನೆಗಳು. ಪ್ರಜಾಪ್ರಭುತ್ವದ ಅಂಗಗಳಲ್ಲಿ ಕಾರ್ಯಾಂಗನೂ ಕೂಡ ಒಂದು ಪ್ರಮುಖವಾದ ಅಂಗ ಅಂತ ನಾವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಜನಪ್ರತಿನಿಧಿಗಳಿಗೆ ಈ ಜಿಲ್ಲೆ ಒಂದು ಮೆಸೇಜ್ ಕೊಟ್ಟಿದೆ ಅಂತ ನಾವು ಆದರೂ ಕೂಡ ಭಾವಿಸ್ತೀವಿ. ಏಕೆಂದರೆ ಕಾರ್ಯಾಂಗ ಅಂತಕ್ಕಂಥದ್ದು ಗ್ರಾಸ್ ರೂಟ್ ಲೆವೆಲಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ನೀವು ಅನುವು ಮಾಡಿಕೊಟ್ರೆ ಬಹುಶಃ ಜನಸಾಮಾನ್ಯರಿಗೆ ಅದರ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನು ಈ ಜಿಲ್ಲೆಯ ಕಾರ್ಯಾಂಗ ತೋರ್ಪಡಿಸಿದೆ. ಹಾಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸಮನ್ವಯ ಸಮಿತಿಯವರು ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ, ಅಭಿನಂದನೆಯನ್ನು ಕೂಡ ಹೇಳ್ತೀವಿ. ವಿಶೇಷವಾಗಿ ನಮ್ಮ ಈ ಹೋರಾಟಕ್ಕೆ ಹೆಚ್ಚು ಬೆನ್ನೆಲುಬಾಗಿ ನಿಂತಂಥವರು ತಾವೆಲ್ಲರೂ ಕೂಡ. ಬಹುಶಃ ಈ ಸಕ್ಸಸ್ಸು ನನ್ನೆಲ್ಲ ಮೀಡಿಯಾ ಮಾಧ್ಯಮಗಳಿಗೆ ಸಲ್ಲುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ HK ಸಂದೇಶ್, ಎಂ ಸೋಮಶೇಖರ್, TR ವಿಜಯಕುಮಾರ್, ರಾಜಶೇಖರ್, ಅಬ್ದುಲ್ ಸಮದ್ ಮತ್ತು ರಾಜು ಗುರೂರು, ಇಶ್ರತ್ ಅಹಮದ್, ದೇಸಾಯಿ, MG ಪೃಥ್ವಿ